ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆರ್ಎಸ್ಎಸ್ ಗದ್ದಲ ಏರ್ಪಟ್ಟಿದೆ. ಇಲ್ಲಿ ಸಮುದಾಯಗಳ ನಡುವೆ ದ್ವೇಷ ತಂದವರು ನೀವು, ಸಮುದಾಯಗಳ ನಡುವೆ ದ್ವೇಷದ ಬೀಜ ಬಿತ್ತಿದವರೇ ನೀವು. ನಾವು ಆರ್ಎಸ್ಎಸ್ ಒಪ್ಪಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಆರ್ಎಸ್ಎಸ್ನ ನಾವು ಒಪ್ಪಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿರೋ ಮಾತಿತ್ತು. ನಾವು ಆರ್ಎಸ್ಎಸ್ ಎದುರಿಸುವುದಕ್ಕೂ ಕೂಡ ಸಿದ್ಧ ಅಂತೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಇದೇ ವೇಳೆ ಬಿಜೆಪಿಯ ಆಕ್ಷೇಪಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಇಲ್ಲಿ ಇವರ ಮಕ್ಕಳು ಯಾರು ಆರ್ಎಸ್ಎಸ್ ಅಲ್ಲಿದ್ದಾರೆ? ಈ ಬಿ ಜೆ ಪಿಯವರ ಮಕ್ಕಳಿದ್ದಾರಲ್ಲಪ್ಪ, ಯಾರು ಆರ್ ಎಸ್ ಎಸ್ನಲ್ಲಿದ್ದಾರೆ? ಇವರ ಮಕ್ಕಳೆಲ್ಲರೂ ಫಾರಿನಲ್ಲಿರಬೇಕು, ಅಲ್ಲಿ ಓದ್ಕೊಂಡಿರಬೇಕು ಇವ್ರ ಮಕ್ಕಳುಗಳು. ಅಮಾಯಕರ ಮಕ್ಕಳಿರ್ತಾರಲ್ಲ ಅವರು ಮಾತ್ರ ಈ ಆರ್ ಎಸ್ ಎಸ್ಗೆ ಬಂದು ಹಾಳಾಗಬೇಕು ಅಂತ ಬಿ ಜೆ ಪಿ ಶಾಸಕರ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಪರಾಧಗಳನ್ನು ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ ಎಸ್ ಎಸ್ನವರು. ಅವ್ರನ್ನ ಎದುರಿಸಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ಕಾನೂನು ಕಾಪಾಡಿ, ಕಾನೂನು ಸುರಕ್ಷತೆ ಕಾಪಾಡಿ, ಕಾನೂನು ಪಾಲನೆ ಮಾಡಿ. ಆದ್ರೆ ಈ ರೀತಿ ಆರ್ಎಸ್ಎಸ್ ಸಂಘಟನೆ ಬಗ್ಗೆ ಕಾನೂನನ್ನು ಪಾಲನೆ ಮಾಡದೇ ಇರೋರೇ ನೀವು. ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಸರಿ, ನೀವು ಹೇಳಿ ಬೇರೆ ಕಡೆ. ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಹೇಳ್ತೀನಿ, ಯಾವ ಹೇಳ್ತೀನಿ, ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ. ಆರ್ ಎಸ್ ಎಸ್ ಸರ್ಕಾರ ನಡೆಸೋರು ನೀವು ಈ ರೀತಿ ಮಾತಾಡಿದ್ರೆ ಹೇಗೆ? ಬರೇ ಬೆಂಕಿ ಹಚ್ಚದ ಕೆಲಸ, ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಆಧಾರ ಕೊಡಿ. ಅದನ್ನ ತೆಗ್ಸಿ. ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ, ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ. ಅವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು, ಒಪ್ಕೊಂತಾರ ಅವರು. ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಗೋರಕ್ಷಣೆ ಮಾಡೋದಿಲ್ಲ. ಬರೇ ಬಡವ್ರ ಮಕ್ಕಳಿಗೆ ಇವೆಲ್ಲರೂ, ಬರೇ ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು ಆರ್ ಎಸ್ ಎಸ್ ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ. ಹಿಂದುಳಿದವರು ಕಳಿಸ್ತಾರೆ. ಹೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಷ್ಟು ಜನ ಆರ್ ಎಸ್ ಎಸ್ ಶಾಖೆ ಕಳಿಸ್ತಾ ಇದ್ದಾರೆ? ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ, ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತ ಹೇಳಿ ಯಾರು ನಿಮ್ಮ ಮಕ್ಕಳಿಗೆ ಆರ್ ಎಸ್ ಎಸ್ ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಯಾವ ಸ್ಕೂಲಿಗೆ ಕುಡಿತೀರಪ್ಪ ಇಲ್ಲಿ? ಅಧ್ಯಕ್ಷರೇ ಅಧ್ಯಕ್ಷರೇ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ. ಆರ್ ಎಸ್ ಎಸ್